ಕೊಟ್ಟಿರುವಂತಹ ಹಣ ಬರದೇ ಇಲ್ಲ ಅವರಿಗೆ. ತುಂಬ ಲಕ್ಷಗಟ್ಟಲೆ ಕೊಟ್ಬಿಟ್ಟಿರ್ತೀರಿ ಅಥವಾ ಕೋಟಿಗಟ್ಟಲೆ ನೀವು ಕೊಟ್ಬಿಟ್ಟಿರ್ತೀರಿ. ಅದರ ಜೊತೆಗೆ ಒಂದು ಸಾಲದ ಬಾಧೆಯನ್ನು ಅನುಭವಿಸ್ತಾ ಇರ್ತೀರಿ. ಆ ಸಾಲದ ಬಾಧೆಯಿಂದ ನೀವು ಹೊರಗಡೆ ಬರೋಕ್ಕಾಗಲ್ಲ. ಎರಡನೇದಾಗಿ, ಅಥವಾ ನೀವು ಪ್ರಾಮಾಣಿಕವಾಗಿ ಖರ್ಚು ಅಂದರೆ ನೀವು ಸಂಪಾದನೆ ಮಾಡಿರುವಂತಹ ದುಡ್ಡೇ ಹೋಗಿ ಇನ್ನೊಬ್ಬರ ಹತ್ರ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ಇವತ್ತು ನಾನು ಹೇಳುವಂತಹ ಮಂತ್ರ ಅಂದರೆ ಇದು ವ್ಯಾಪಾರ ಅಭಿವೃದ್ಧಿಗೂ ಮಾಡ್ಬೋದು, ಅಧಿಕ ಧನಲಾಭಕ್ಕೆ ಮಾಡ್ಬೋದು. ಸಾಲ ನೀಡಿರುವಂಥದ್ದು ನಿಮಗೆ ವಾಪಸ್ ಬರಬೇಕು ಅಂದರೆ, ಅಥವಾ ನೀವು ಸಾಲ ಬಾಧೆಯಿಂದ ಹೊರಗಡೆ ಬರಬೇಕು ಅಂದರೆ, ಜೊತೆಗೆ ನಿಮ್ಮ ಮನಸ್ಸಿನ ಇಚ್ಛೆ ಅಥವಾ ನಿಮ್ಮ ಮನೋಕಾಮನೆಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಮೇತ ನೀವು ಈ ಮಂತ್ರವನ್ನು ಪಠಿಸ್ಬೋದು ಅಂತ ಹೇಳ್ತೀನಿ. ಇದನ್ನು 108ರಿಂದ ನೀವು ಲಕ್ಷದವರೆಗೆ ಜಪಿಸ್ಬೇಕು. ಇವತ್ತಿಂದ 108 ಶುರು ಮಾಡ್ಕೊಳ್ಳಿ. 48 ದಿನದ ಒಳಗಡೆಗೆ ಅಥವಾ ಒಂದು 2ರಿಂದ 3 ತಿಂಗಳ ಒಳಗಡೆಗೆ ಲಕ್ಷ ಜಪ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಕೊಟ್ಟಿರುವಂಥ ಹಣ ವಾಪಸ್ ಬರುತ್ತೆ. ಅಥವಾ ನಿಮ್ಮ ಹತ್ರ ಯಾರೋ ಸಾಲ ಈಸ್ಕೊಂಡು ಹೋಗಿರ್ತಾರೆ, ಅವರು ನಿಮ್ಮನ್ನು ತುಂಬ ಸತಾಯಿಸ್ತಾ ಇರ್ತಾರೆ, ಅಥವಾ ಅವ್ರಿಗೆ ನಿಮ್ಮ ಫೋನೇ ತೊಗೊಳ್ಳೋದೇ ಇಲ್ಲ. ಅಥವಾ ಇನ್ನೂ ಕೆಲವೊಬ್ಬರು ನೋಡಬೇಕು, ಫೋನ್ ತೊಗೊಳ್ತಾರೆ, ಕಟ್ ಮಾಡೋದು ಅಥವಾ ನಂಬರ್ ಬ್ಲಾಕ್ ಮಾಡೋದು. ಅಥವಾ ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಈಸ್ಕೊಂಡು ಹೋಗೋತಿಗೆ ತುಂಬ ಕಷ್ಟ ಅದು ಇದು ಅಂತ ಹೇಳಿರ್ತಾರೆ. ಆದರೆ ಕೊಡಬೇಕಾದ್ರೆ ಅವರಿಗೆ ಮನಸ್ಸು ಇರಲ್ಲ, ಕೈನೂ ಬರೋದು ಇಲ್ಲ. ಅಂತಹ ಸಂದರ್ಭದಲ್ಲಿ ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ತಾರೆ, ಈ ಥರ ಎಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂತಹ ಈ ಸರಳವಾದಂತಹ ಮಂತ್ರವನ್ನು ನೀವು ಪಠಣೆಯನ್ನು ಮಾಡಿ ಅಂತ ಹೇಳ್ತೀನಿ. ಈ ಮಂತ್ರವನ್ನು ನೀವು ಇವತ್ತು ಸಿಗ್ತಾ ಖಂಡಿತವಾಗ್ಲೂ ಇವತ್ತಿಂದನೇ ಆರಂಭ ಮಾಡಿ, ತೊಂದರೆ ಇಲ್ಲ. ಆದರೆ ನಾನು ಇಲ್ಲಿ ಹೇಳೋವಂಥದ್ದು, ನೀವು ಒಂದು 10 ಲಕ್ಷ ಕೊಟ್ಟಿರ್ತೀರಿ ಅಂತ ಅಂದ್ಕೊಳ್ಳಿ. ಅವ್ರು ಹೇಳ್ತಾರೆ ನಿಮಗೆ 10,000 ಕೊಡ್ತೀನಿ ಸದ್ಯಕ್ಕೆ ಅಂತ. ಖಂಡಿತವಾಗ್ಲೂ ಒಪ್ಕೊಳ್ಳಿ. ಇಲ್ಲ ನಾನು 10 ಲಕ್ಷ ಕೊಟ್ಟಿದ್ದೀನಿ ಒಂದೇ ಸತಿ ಕೊಡು ಅಂತ ತಲೆ ಮೇಲೆ ಕೂತ್ಕೊಬೇಡಿ. ನೀವು ಅವ್ರು 10,000 ಕೊಡ್ತೀವ್ಯಾ, 5,000 ಕೊಡ್ತೀರಾ, ಖಂಡಿತ ಇಸ್ಕೊಳ್ಳಿ. ಅದನ್ನು ಈಸ್ಕೊಂಡು ನೀವೇನು ಮಾಡಬೇಕು ಅಂದರೆ 5,000 ಅದರಲ್ಲಿ ಮಿನಿಮಮ್ 1,000ನೋ 2,000ನೋ ತೆಗೆದು ನಿಮ್ಮ ಕುಲದೇವರ ಹುಂಡಿಗೋ ಅಥವಾ ನಿಮ್ಮ ಗ್ರಾಮ ದೇವರ ಒಂದು ಕಾರ್ಯಗಳಿಗೋ ಅಥವಾ ಈ ಥರ ಶುಭ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ನೀವು ಉಪಯೋಗಿಸಿ ಅಂತ ಹೇಳ್ತೀರಿ. ಎಷ್ಟೋ ಜನ ಬಡ್ಡಿ ದುಡ್ಡು ಅಂತ ಹೇಳ್ತಾರೆ. ಇದನ್ನು ಬಡ್ಡಿ ದುಡ್ಡಿಗೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಕೊಟ್ಟಿರುವಂತಹ ನಿಷ್ಠೆಯಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ಆದರೆ ಖಂಡಿತವಾಗ್ಲೂ ಇದು ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಮಂತ್ರ ಬಂದು ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ. ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಈ ಮಂತ್ರವನ್ನು 108ರಿಂದ 1,00,000ದವರೆಗೆ ನೀವು ಜಪ ಮಾಡಿದ್ರೆ ಖಂಡಿತವಾಗ್ಲೂ ಕೊಟ್ಟಿರುವ ಹಣ ಬರುತ್ತೆ. ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಿ. ವ್ಯಾಪಾರದ ಅಭಿವೃದ್ಧಿ ಆಗುತ್ತೆ, ಅಧಿಕ ಧನ ಲಾಭ ಆಗುತ್ತೆ. ಸಾಲ ನೀಡಿರುವವರು ತಾನಾಗೇ ನಿಮ್ಮ ಮನೆಗೆ ತಂದು ಕೊಡುವಂತಹ ಒಂದು ಪ್ರಸಂಗವನ್ನು ಬರುತ್ತೆ. ಇದನ್ನು ಮನಸ್ಸು ಇಚ್ಛೆಯಿಂದ ನೀವು ಮಾಡಿ ಅಂತ ಹೇಳ್ತೀನಿ.